ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಸಿಂಪಲಾಗಿ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಕೆಲವರು ಬೂದುಗುಂಬಳಕಾಯಿ ತೊಗೊತಾರೆ, ನಾನಿಲ್ಲಿ ಸೋರೆಕಾಯಿ ತೊಗೊಂಡಿದ್ದೀನಿ. ಮೊದಲಿಗೆ ಅದು ಸಿಪ್ಪೆನೆಲ್ಲ ರಿಮೂವ್ ಮಾಡಿಬಿಟ್ಟು ಸಣ್ಣದಾಗಿ ಸೋರೆಕಾಯಿನ ಹೆಚ್ಕೊಳ್ಳಿ. ಒಂದು ಪಾತ್ರೆ ನೀರಿಟ್ಬಿಟ್ಟು ಅದನ್ನು ಸಪ್ರೇಟಾಗಿ ಬೇಯೋದಕ್ಕಿಡಿ. ಅದಕ್ಕೊಂದು ಚಮಚ ಅರಶಿನ ಪೌಡರ್ ಮತ್ತು ಹಸಿ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಬೇಯೋದಕ್ಕೆ. ಸೋರೆಕಾಯಿ ಬೇಯೋದ್ರಲ್ಲಿ ನಾವು ಖಾರ ಆಡಿಸ್ಕೊಂಬಿಡೋಣ. ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ, ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು 5ರಿಂದ 10 ನಿಮಿಷ ಕಡಲೆಬೇಳೆನ ನಾನು ನೆನೆಸ್ಕೊಂಡು ಇಟ್ಕೊಂಡಿರ್ತೀನಿ, ಅದು ಕೂಡ ಹಾಕಬೇಕು. ಸ್ವಲ್ಪ ಜೀರಿಗೆ ಹಾಕಿ ತುಂಬ ನಯಸ್ಸಾಗಿ ಅದನ್ನು ರುಬ್ಕೊಬೇಕು. ಬೆಂದಿರುತ್ತಲ್ಲ ಆ ಸೋರೆಕಾಯಿಗೆ ಆ ಖಾರನ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ಬೇಯಿಸ್ಕೊಳ್ಳಿ. ನಂತರ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಮೊಸರು ತುಂಬ ಗಟ್ಟಿಯಾಗಿರಬಾರ್ದು, ಸ್ವಲ್ಪ ಮಜ್ಜಿಗೆ ಅದಕ್ಕೆ ಅದನ್ನು ಮಾಡ್ಕೊಂಡಿರಿ. ಆಮೇಲೆ ಒಂದು ಪ್ಯಾನಲ್ಲಿ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಮಜ್ಜಿಗೆ ಹುಳಿ ರೆಡಿ. ತುಂಬ ಜನ ಮಜ್ಜಿಗೆ ಹುಳಿನ ವೆರೈಟಿಯಾಗಿ ಮಾಡ್ತಾರೆ. ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.